ಬಾಂಧವರೇ ನಮಸ್ಕಾರ. ಈಗ ಒಳ ಮೀಸಲಾತಿ ಜಾರಿಗೆ ಬಂದಿರುವುದರಿಂದ ಇದೀಗ ಕರ್ನಾಟಕ ಲೋಕ ಸೇವಾ ಆಯೋಗವು ಅರ್ಜಿ ಕರೆದಿರುವ ಗೆಜೆಟೆಡ್ ಪ್ರೊಬೇಷನರ್ಸ್ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ಮತ್ತು ಅದಕ್ಕಿಂತ ಕಿರಿಯ ಸ್ತರದ ಎ ಮತ್ತು ಬಿ ದರ್ಜೆಯ ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ನೀವು ಅನುಬಂಧ 1ರಲ್ಲಿ ನೋಡಿದರೆ ಸಹಾಯಕ ಆಯುಕ್ತರು ಒಟ್ಟು 36 ಹುದ್ದೆಗಳನ್ನು ಕರೆದಿದ್ದು, ಆ ಪೈಕಿ 15%ರಂತೆ 5 ಹುದ್ದೆಗಳನ್ನು ಪರಿಶಿಷ್ಟ ಜಾತಿಯಲ್ಲಿ ಪ್ರವರ್ಗ ಎ ಬಿ ಸಿಗೆ ಹಂಚಿಕೆ ಮಾಡಿದ್ದು, ಆ ಪೈಕಿ ಪ್ರವರ್ಗ ಎಗೆ 2, ಪ್ರವರ್ಗ ಬಿಗೆ 2, ಎ ಮತ್ತು ಬಿಯಲ್ಲಿ ಸಾಮಾನ್ಯ 1 ಮತ್ತು ಮಹಿಳೆಗೆ 1 ತಲಾ ಹಂಚಿಕೆ ಮಾಡಲಾಗಿದೆ. ಇನ್ನುಳಿದ 5ನೇ ಹುದ್ದೆಯನ್ನು ಪ್ರವರ್ಗ ಸಿಯಲ್ಲಿ ಹಂಚಿಕೆ ಮಾಡಲಾಗಿದ್ದು, ಅಲ್ಲಿ ಚುಕ್ಕೆ ತೋರಿಸಿದ್ದು ಚುಕ್ಕೆ ಪ್ರಕಾರ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಅಂದರೆ ಅಲೆಮಾರಿಗಳು, ಅರೆ ಅಲೆಮಾರಿಗಳು ಅವರು ಲಭ್ಯ ಇಲ್ಲದಿದ್ದರೆ ಕೊಲಂಬೋ ಸಮುದಾಯದ ಅಭ್ಯರ್ಥಿಗಳನ್ನು ಪರಿಗಣಿಸಲು ಅವಕಾಶವಿದೆ. ಅಂದರೆ 4.5% ಮೀಸಲಾತಿ ಇದ್ದರೂ ಕೂಡ ಅಲೆಮಾರಿಗಳಿಗೆ ಈ ಒಂದು ಹುದ್ದೆಯನ್ನು ಕೊಟ್ಟು ಬಿಟ್ಟರೆ ಕೊರಚ, ಲಂಬಾಣಿ, ಬೋವಿ ಸಮುದಾಯದಿಂದ ಈ ಸಹಾಯಕ ಆಯುಕ್ತರು ಅಂದರೆ ಮುಂದೆ IAS ಬಡ್ತಿಗೆ ಅನುಕೂಲವಾಗುವ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆ ಯಾವುದೇ ಕಾರಣಕ್ಕೂ ಸಿಗುವುದಿಲ್ಲ. ಅಲ್ಲಿಗೆ ಒಳ ಮೀಸಲಾತಿ ಹೆಸರಿನಲ್ಲಿ ಕೊಲಂಬೋ ಸಮುದಾಯಕ್ಕೆ ಕೊರಚರು, ಲಂಬಾಣಿಗಳು, ಬೋವಿಗಳು ಯಾವುದೇ ಕಾರಣಕ್ಕೆ ಇಂತಹ ಉನ್ನತ ಹುದ್ದೆಗಳಿಗೆ ಬರಲಾಗದಂತೆ ಕಟ್ಟಿ ಹಾಕಲಾಗಿದೆ. ಈ ಷಡ್ಯಂತ್ರವನ್ನು ಅರಿತುಕೊಂಡೇ ಈ ಒಳ ಮೀಸಲಾತಿಯನ್ನು ಆರಂಭದಿಂದಲೂ ವಿರೋಧಿಸುತ್ತಾ ಬಂದೆವು. ಆದರೆ 4.5% ಒಳ ಮೀಸಲಾತಿ ಹಂಚಿಕೆ ಮಾಡಿದಾಗ ಆದದ್ದಾಗಲೆಂದು ಒಪ್ಪಿಕೊಂಡೆವು. ಆದರೆ ಇಲ್ಲಿ 20% ಅಲೆಮಾರಿಗಳಿಗೆ ಮೀಸಲಾತಿಯೊಂದು ಅಡ್ಡಗಾಲು ಹಾಕಿ ಅಲ್ಲಿಗೆ ಕೊಲಂಬೋ ಸಮುದಾಯದ ಯಾವುದೇ ಅಭ್ಯರ್ಥಿ ಆಯ್ಕೆ ಆಗದ ರೀತಿಯಲ್ಲಿ ನಿಯಮಗಳನ್ನು ಮತ್ತು ರೋಸ್ಟರ್ ರೂಪಿಸಲಾಗಿದೆ. ಒಂದು ವೇಳೆ ಒಳ ಮೀಸಲಾತಿ ಜಾರಿಗೆ ಬರದಿದ್ದರೆ 5 ಹುದ್ದೆಗಳಲ್ಲಿ ಕನಿಷ್ಠ 2 ಹುದ್ದೆಗಳು ಒಂದು ಬಂಜಾರ, ಒಂದು ಬೋವಿ ಸಮುದಾಯಕ್ಕೆ ಸಿಗಲು ಅವಕಾಶವಾಗುತ್ತಿತ್ತು. ಇದು ಒಳ ಮೀಸಲಾತಿ ಹೂರಣ. ಆದ್ದರಿಂದ ಬಾಂಧವರೇ, ನೀವು ಎಚ್ಚೆತ್ತುಕೊಂಡು ಈ ವಿಚಾರದಲ್ಲಿ ಹೋರಾಟಕ್ಕೆ ಮುಂದಾಗಬೇಕು. ಯಾರೋ ನಾಯಕರು ಬಂದು ನಿಮ್ಮನ್ನು ಸಹಾಯ ಮಾಡುತ್ತಾರೆಂದು ಕಾಯಬೇಕಿಲ್ಲ. ಈಗಾಗಲೇ ಈ ವಿಚಾರದಲ್ಲಿ ನಾನು ಹೈಕೋರ್ಟ್ ಮೊರೆ ಹೋಗಿರುತ್ತೇನೆ. ಏಕಾಂಗಿಯಾಗಿ ಯಾಕೆ ಹೋಗಬೇಕಾಗಿತ್ತೆಂದರೆ ನಮ್ಮ ಸಮುದಾಯದವರು, ಅವರ ಅಧಿಕಾರಿಗಳಿರ್ಬೋದು, ನಾಯಕರು ಇರ್ಬೋದು, ಮತ್ತೇರೇ ಇರ್ಬೋದು, ಅವರು ಆಯಿತು ನೋಡೋಣ ಎಂದರೆ ಹೊರತು ಹೇಗೆ ಮಾಡಬೇಕು, ಏನು ಮಾಡಬೇಕು ಎಂಬ ವಿಚಾರದಲ್ಲಿ ನನ್ನೊಡನೆ ಚರ್ಚೆಗೆ ಬರಲಿಲ್ಲ. ಈಗಾಗಲೇ ಈ ವಿಚಾರದಲ್ಲಿ ಬಂಜಾರ ಮತ್ತು ಕೊರಚ ಸಮುದಾಯದವರು ನ್ಯಾಯಾಲಯದ ಮೆಟ್ಟಿಲಿರುವುದರಿಂದ ನಾನು ಅವರ ಜೊತೆಗೂಡಿ ನನ್ನ ಕರ್ತವ್ಯವನ್ನು ನಾನು ಮಾಡುತ್ತಿದ್ದೇನೆ. ನನಗೆ ಯಾವುದೇ ರೀತಿಯ ನೆರವು, ಸಹಾಯ ನೀಡಬೇಕೆಂದು ನಿಮಗೆ ಅನಿಸಿದರೆ ದಯವಿಟ್ಟು ನನ್ನನ್ನು ಸಂಪರ್ಕಿಸಿ ಮಾತನಾಡಿ ನಿಮ್ಮ ಸಹಾಯವನ್ನು ಈ ವಿಚಾರದಲ್ಲಿ ನೀಡಬಹುದು. ಇನ್ನು ಮುಂದುವರೆದು ಇತರ ಹುದ್ದೆಗಳಲ್ಲಿ ಏನೇನು ಅನ್ಯಾಯವಾಗುತ್ತದೆಂದು ನಾನು ನಿಮಗೆ ಹೇಳುತ್ತೇನೆ. ಅಸಿಸ್ಟೆಂಟ್ ಕಮಿಷನರ್ KAS ನಂತರದಲ್ಲಿ ಬರುವ ಹುದ್ದೆಗಳು ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ ಅಂದರೆ ಈಗಿನ ಸ್ಟೇಟ್ GST. ಇಲ್ಲೂ ಕೂಡ 50 ಹುದ್ದೆಗಳಿದ್ದು ಒಟ್ಟಾರೆ 7 ಹುದ್ದೆಗಳನ್ನು ಪರಿಶಿಷ್ಟ ಜಾತಿಗೆ ಹಂಚಿಕೆ ಮಾಡಲಾಗಿದ್ದು, ಆ ಪೈಕಿ 3 ಪ್ರವರ್ಗ ಎಗೆ, ಸಾಮಾನ್ಯ 1, ಮಹಿಳೆ 1, ಗ್ರಾಮೀಣ 1, ಒಟ್ಟಾರೆ 3 ಹುದ್ದೆಗಳನ್ನು ಎ ಗುಂಪಿಗೆ ಅಂದರೆ ಎಡಗೆ ಸಮುದಾಯಕ್ಕೆ ನೀಡಿದ್ದಾರೆ. ಬಲಗೆ ಸಮುದಾಯಕ್ಕೆ 2 ಹುದ್ದೆಗಳನ್ನು, ಒಂದು ಸಾಮಾನ್ಯ ಮತ್ತು ಮಹಿಳೆಗೆ ಹಂಚಿಕೆ ಮಾಡಿದ್ದಾರೆ. ಇನ್ನು ಪ್ರವರ್ಗ ಸಿ ಅಂದರೆ ಕೊಲಂಬೋ ಸಮುದಾಯ ಅಲೆಮಾರಿಗಳಿರುವ ಈ ಗುಂಪಿನಲ್ಲಿ
ಇತರೆ ವರ್ಗದಲ್ಲಿ ಒಂದನ್ನು ಅಲೆಮಾರಿ ಸಮುದಾಯಗಳಿಗೆ, ಇನ್ನುಳಿದ ಒಂದನ್ನು ಕೊಲಂಬೋ ಸಮುದಾಯಕ್ಕೆ ಆಗಬಹುದು. ಅಲೆಮಾರಿಗಳು ಕೂಡ ಪೈಪೋಟಿ ಆಗಬಹುದು. ಅಂದರೆ ಒಂದು ಹುದ್ದೆಗೆ ಕೊಲಂಬೋ ಸಮುದಾಯದ ಮತ್ತು ಅಲೆಮಾರಿ ಸಮುದಾಯದ ನಡುವೆ ಸಮಾನ ಪೈಪೋಟಿ ಇರುತ್ತದೆ. ಅಂದರೆ ಈ ಒಂದು ಹುದ್ದೆಗೆ ಕೊಲಂಬೋ ಸಮುದಾಯದ ಮಧ್ಯೆ ಪೈಪೋಟಿ ಇದ್ದರೆ ನಿಜಕ್ಕೂ ನಮ್ಮ ಬೋವಿ ಸಮುದಾಯದ ಯಾವುದೇ ಮಹಿಳೆ ಸ್ಪರ್ಧೆ ಮಾಡಿ ಈ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳಲು ಸಾಧ್ಯವೇ? ಯೋಚಿಸಿ. ನಮ್ಮ ಸಮುದಾಯದಲ್ಲಿ ಏಕತೆ ಇಲ್ಲ, ಒಬ್ಬರು ಕಂಡರೆ ಒಬ್ಬರಿಗೆ ಆಗುವುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಸಮುದಾಯದ ಮಹಿಳೆ ಏನಾದರೂ ಈ ಹುದ್ದೆಗೆ ಸಂದರ್ಶನದಲ್ಲಿ ಹಾಜರಾದರೂ ಕೂಡ ಅಲ್ಲಿ ನಡೆಯುವ ಹಣಕಾಸಿನ ವ್ಯವಹಾರವನ್ನು ಖಂಡಿತವಾಗಿ ಒದಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ಈ ಹುದ್ದೆಯು ನಮ್ಮ ಸಮುದಾಯಕ್ಕೆ ಮರೀಚಿಕೆ ಆದಂತೆ. ಇನ್ನು ಮುಂದಿನ ಹುದ್ದೆ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ ಸಹಾಯಕ ಕಾರ್ಯದರ್ಶಿ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಅಂದರೆ PDO ಇಲಾಖೆಯ ಮೇಲಿನ ಅಧಿಕಾರಿ EO. ಮುಂದೆ CEO ಅಂದರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿ ಆಗಲು ಬೇಕಾದ ಅರ್ಹತೆ ಇರುವ ಗ್ರೂಪ್ A ಅಂದರೆ ಅಸಿಸ್ಟೆಂಟ್ ಕಮಿಷನರ್ ತತ್ಸಮಾನವಾದ ಎಕ್ಸಿಕ್ಯೂಟಿವ್ ಆಫೀಸರ್ ಹುದ್ದೆ 13 ಇದೆ. ಈ ಪೈಕಿ ಪರಿಶಿಷ್ಟ ಜಾತಿಗೆ 2 ಹುದ್ದೆ ಮೀಸಲಿಟ್ಟು ಸಾಮಾನ್ಯ ಅರ್ಹತೆಗೆ 1, ಗ್ರಾಮೀಣ ಅರ್ಹತೆಗೆ 1 ಇದೆ. ಅಂದರೆ ಇಲ್ಲಿ ಎಡಗೈ ಬಲಗೈ ಮತ್ತು ಕೊಲಂಬೋ ಅಲೆಮಾರಿಗಳು ಪೈಪೋಟಿ ಮಾಡಬಹುದು. ಅಂದರೆ ಬಲಾಢ್ಯ ಎಡಗೈ ಮತ್ತು ಬಲಗೈನವರು ಈ ಹುದ್ದೆಯನ್ನು ತಲಾ ಒಂದೊಂದು ಹಂಚಿಕೊಳ್ಳುವ ಅವಕಾಶ ಹೆಚ್ಚಿದೆ. ಆದ್ದರಿಂದ ಇಲ್ಲಿ ಕೂಡ ಕೊಲಂಬೋ ಸಮುದಾಯಕ್ಕೆ 1 ಸ್ಥಾನ ದೊರಕುವುದು ಕಷ್ಟವಿದೆ ಅಥವಾ ಸಾಧ್ಯವೇ ಇಲ್ಲ ಎನ್ನಬಹುದು. ಇನ್ನು ಮುಂದಿನ ಹುದ್ದೆ ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ. ಅಂದರೆ ಪರಿಶಿಷ್ಟ ಜಾತಿ ಹಾಸ್ಟೆಲ್ಗಳ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಿರ್ವಹಿಸುವ ಈ ಹುದ್ದೆಗೆ ಕೇವಲ 11 ಇದ್ದು, ಈ ಪೈಕಿ ಒಂದೇ ಒಂದು ಗ್ರಾಮೀಣ ಮತ್ತು 1 ಅಂಗವಿಕಲ ಅಭ್ಯರ್ಥಿಗೆ ಮೀಸಲಿಟ್ಟಿದ್ದರಿಂದ ಈ 2 ಹುದ್ದೆಗಳು ಕೊಲಂಬೋ ಸಮುದಾಯಕ್ಕೆ ಯಾವುದೇ ಕಾರಣಕ್ಕೂ ಲಭ್ಯವಾಗುವುದಿಲ್ಲ. ಯಾಕೆಂದರೆ ಇಲ್ಲಿ ಬಲಾಢ್ಯ ಎಡಗೈ ಮತ್ತು ಬಲಗೈ ಸಮುದಾಯದವರೇ. ಅವರ ಪೈಕಿ ಕನಿಷ್ಠ ಅಂದರೆ 2-3 ಜನ ಮಂತ್ರಿಗಳು ಇರುತ್ತಾರೆ. ಅವರ ಶಿಫಾರಸಿನಲ್ಲಿ ಖಂಡಿತವಾಗಿಯೂ ಎಡಗೈ ಅಲ್ಲವೇ ಬಲಗೈ ಸಮುದಾಯದ ತಲಾ 1 ಅಭ್ಯರ್ಥಿಯನ್ನು ಆಯ್ಕೆ ಮಾಡುತ್ತಾರೆ. ಇಲ್ಲಿ ಕೊಲಂಬೋ ಸಮುದಾಯಕ್ಕೆ ಅವಕಾಶ ಶೂನ್ಯ. ಇನ್ನು ತಾಲೂಕು ದಂಡಾಧಿಕಾರಿ, ತಾಲೂಕು ನಿಯಂತ್ರಿಸುವ, ಮುಂದೆ IAS KSಗೆ ಬಡ್ತಿಯಾಗುವ, ಅಸಿಸ್ಟೆಂಟ್ ಕಮಿಷನರ್ ಆಗುವ ಅವಕಾಶ ಇರುವ, ಅಡಿಷನಲ್ ಡೆಪ್ಟಿ ಕಮಿಷನರ್ ಅಂದರೆ ಅಪರ ಜಿಲ್ಲಾಧಿಕಾರಿ ಆಗಲು ಅವಕಾಶ ಇರುವ ತಹಸೀಲ್ದಾರ್ ಗ್ರೇಡ್ 2 ಹುದ್ದೆಗೆ ಒಟ್ಟಾರೆ ಕೇವಲ 3 ಹುದ್ದೆಗಳನ್ನು ಮೀಸಲು ಇಟ್ಟಿದ್ದು, ಆ ಪೈಕಿ ಪ್ರವರ್ಗ 1ಕ್ಕೆ ಅಂದರೆ ಪ್ರವರ್ಗ Aಗೆ 1, ಪ್ರವರ್ಗ Bಗೆ 1 ಮತ್ತು ಪ್ರವರ್ಗ Cಯಲ್ಲಿ ಮತ್ತೆ ಅಲೆಮಾರಿಗಳಿಗೆ 1 ಹುದ್ದೆ ಮೀಸಲಾಗಿದೆ. ಅಂದರೆ ಇಲ್ಲಿಗೆ ಕೂಡ ಒಬ್ಬ ತಹಸೀಲ್ದಾರ್ ಕೂಡ ಕೊಲಂಬೋ ಸಮುದಾಯದಿಂದ ಆಗಲು ಸಾಧ್ಯವಿಲ್ಲ. ಈ ತಂತ್ರವನ್ನು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಇನ್ನು ತಹಸೀಲ್ದಾರ್ ಗ್ರೇಡ್ 2 ಹೈದರಾಬಾದ್ ಕರ್ನಾಟಕದಲ್ಲಿ ಕೇವಲ 7 ಹುದ್ದೆಗಳಿದ್ದು, ಪರಿಶಿಷ್ಟ ಜಾತಿಗೆ ಕೇವಲ ಒಂದೇ ಒಂದು ಗ್ರಾಮೀಣ ಹುದ್ದೆ ಮೀಸಲಿದ್ದು, ಇದು ಕೂಡ ಅಲ್ಲಿ ಪ್ರಬಲರಾಗಿರುವ ಬಲಗೈ ಸಮುದಾಯದ ಮುಖಂಡರ ಅಭ್ಯರ್ಥಿಗಳಿಗೆ ಹೋಗುವುದರಿಂದ ಇಲ್ಲೂ ಕೂಡ ಕೊಲಂಬೋ ಸಮುದಾಯದ ಯಾವುದೇ ಅಭ್ಯರ್ಥಿ ಆಯ್ಕೆಯಾಗುವ ಸಾಧ್ಯತೆ ಇಲ್ಲ. ಇನ್ನು ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಕೆಳ ಹಂತದ, ಮುಂದೆ ಕಮರ್ಷಿಯಲ್ ಟ್ಯಾಕ್ಸ್ ಅಡಿಷನಲ್ ಕಮಿಷನರ್ ಆಗಬಹುದಾದ ಅವಕಾಶ ಇರುವ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, GST ಅಂತ ಅತ್ಯಂತ ಪ್ರಮುಖವಾದ ತೆರಿಗೆಗಳನ್ನು ವಿಧಿಸುವ, ಸಂಗ್ರಹಿಸುವ ವಾಣಿಜ್ಯ ತೆರಿಗೆ ಅಧಿಕಾರಿ 74 ಹುದ್ದೆಗಳದು. ಈ ಪೈಕಿ ಕೇವಲ 11 ಹುದ್ದೆಗಳು ಪರಿಶಿಷ್ಟ ಜಾತಿಗೆ ಮೀಸಲಿದ್ದು, ಆ ಪೈಕಿ ಪ್ರವರ್ಗ Aಗೆ 4, ಪ್ರವರ್ಗ Bಗೆ 4, ಪ್ರವರ್ಗ Cಗೆ 3 ಮೀಸಲಿದ್ದು, ಆ ಪೈಕಿ ಪ್ರವರ್ಗ Aಗೆ ಸಾಮಾನ್ಯ 1, ಮಹಿಳೆ 1, ಗ್ರಾಮೀಣ 1 ಮತ್ತು ಅಂಗವಿಕಲರಿಗೆ 1 ಮೀಸಲಿರುತ್ತದೆ. ಅದೇ ರೀತಿ B ವರ್ಗದಲ್ಲೂ ಮೀಸಲಿರುತ್ತದೆ. ಇನ್ನು ಪ್ರವರ್ಗ Cಯಲ್ಲಿ 1 ಅಲೆಮಾರಿಗೆ ಇದ್ದು, ಇನ್ನು 1 ಮಹಿಳೆಗೆ ಇದ್ದು, ಇನ್ನೊಂದು ಗ್ರಾಮೀಣ ಅಭ್ಯರ್ಥಿಗಿದ್ದು, ಈ 2 ಸ್ಥಾನಗಳಿಗೆ ಕೊಲಂಬೋ ಸಮುದಾಯದವರು ಪೈಪೋಟಿ ಮಾಡಬೇಕು. ಇಲ್ಲೂ ಕೂಡ ಬಂಜಾರ ಸಮುದಾಯದವರು ನಮ್ಮ ಜನರ ಮನಸ್ಥಿತಿಯಿಂದ ಆಯ್ಕೆಯಾಗುವ ಸಂಭವ ಹೆಚ್ಚು. ಇದು ವಾಸ್ತವಾಂಶ. ಈ ವಿಚಾರಗಳ ಕುರಿತು ಯಾರೂ ಚರ್ಚೆ ಮಾಡುತ್ತಿಲ್ಲ. ಯಾಕೆ?
ನಮ್ಮ ಸಮಾಜದ ಪ್ರೊಫೆಸರ್ಗಳು, ವಿದ್ವಾಂಸರು, ಆಫೀಸರ್ಗಳು, ಶಾಸಕರು, ಮಂತ್ರಿಗಳು, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತಿ ಸದಸ್ಯರು ಇಂಥ ವಿಚಾರಗಳನ್ನು ಯಾಕೆ ಚರ್ಚೆ ಮಾಡುತ್ತಿಲ್ಲ? ಇನ್ನು ಉಳಿದಂತೆ ಸಹಾಯಕ ಅಧೀಕ್ಷಕರು, ಕಾರಾಗೃಹ ಇಲಾಖೆ, ಸಹಕಾರ ಸಂಘಗಳ ನಿಬಂಧಕರು, ಹೀಗೆ ಸಹಾಯಕ ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಇನ್ನು ಅಬಕಾರಿ ಉಪ ಅಧೀಕ್ಷಕರು, ಉದ್ಯೋಗಾಧಿಕಾರಿ, ಮುಖ್ಯಾಧಿಕಾರಿ ಅಂದರೆ ಮುನ್ಸಿಪಲ್ ಅಧಿಕಾರಿ, ಹೀಗೆ ಹಲವಾರು ಸಹಾಯಕ ಖಜಾನಾಧಿಕಾರಿ, ನಾಗರಿಕ ಪೂರೈಕೆ ಅಧಿಕಾರಿ, ಈ ಹಂತದಲ್ಲಂತೂ ಪರಿಶಿಷ್ಟ ಜಾತಿಗೆ ಒಟ್ಟಾರಿರುವುದೇ 4ರಿಂದ 5 ಹುದ್ದೆಗಳು. ಆ ಪೈಕಿ ಎಲ್ಲವೂ ಕೂಡ ಎಡಗೆ ಮತ್ತು ಬಲಗೈಗೆ ಹೋಗುತ್ತಿದೆ. ಹೀಗಿರುವಾಗ ಈ ಬಾರಿ ನಮ್ಮ ಸಮುದಾಯದಿಂದ ಅದು ಎಷ್ಟು ಜನ ಪ್ರಥಮ ದರ್ಜೆ ಅಥವಾ ದ್ವಿತೀಯ ದರ್ಜೆ ಅಧಿಕಾರಿಗಳಾಗಲು ಸಾಧ್ಯ? ದಯವಿಟ್ಟು ಯೋಚಿಸಿ. ಈ ಒಳ ಮೀಸಲಾತಿ ವಿರುದ್ಧ ನಾವು ಇವಾಗ ಹೋರಾಟ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಸರ್ಕಾರದ ನೌಕರಿಯು ಮರೀಚಿಕೆಯಾಗುವುದು. ನಾವೇನಿದ್ದರೂ ಗುಮಾಸ್ತರು, ಅಟೆಂಡರ್ ಇಂಥ ಹುದ್ದೆಗಳಲ್ಲಿ ಅದು ಕೂಡ 400 ಹುದ್ದೆಗಳನ್ನು ಕರೆದರೆ ನಮಗೆ ಒಂದಿಷ್ಟು ಅವಕಾಶ ಆಗುತ್ತದೆ. ಯಾವ ಇಲಾಖೆಯಲ್ಲಿ 400 ಹುದ್ದೆಗಳನ್ನು ಕರೆಯುತ್ತಾರೆ ಆಲೋಚನೆ ಮಾಡಿ. ಆದ್ದರಿಂದ ಬಾಂಧವರೇ, ನಾನು ಈಗ ಹೈಕೋರ್ಟ್ಗೆ ಮೊರೆ ಹೋಗಿದ್ದೇನೆ. ಈ ವಿಚಾರದಲ್ಲಿ ನೀವು ನಿಮ್ಮಲ್ಲಿ ಆಲೋಚಿಸಿ ಯಾವ ರೀತಿ ಸಹಕರಿಸಬಹುದು, ಬೆಂಬಲಿಸಬಹುದು ಯೋಚನೆ ಮಾಡಿ. ನನಗೆ ಇತರೆ ವಿಚಾರಗಳಿಗೆ ಕುರಿತು ನನಗೆ ಯಾವುದೇ ಆಸಕ್ತಿ ಇಲ್ಲ. ನನ್ನ ಹೋರಾಟವು ಈ ಹಿಂದಿನಿಂದಲೂ ಮೀಸಲಾತಿ ವಿಚಾರದಲ್ಲಿ ಇರುವುದರಿಂದ ನಮ್ಮ ಸಮಾಜದ ತೊಡಕುಗಳು ಅಥವಾ ಭಿನ್ನಾಭಿಪ್ರಾಯ ಏನೇ ಇರಲಿ, ನಾವೆಲ್ಲರೂ ಒಂದಾಗಿ ಹೈಕೋರ್ಟ್ನಲ್ಲಿ ನಮ್ಮ ಒಳ ಮೀಸಲಾತಿ ವಿಚಾರದಲ್ಲಿ ಗಂಭೀರವಾಗಿ ಹೋರಾಟ ಮಾಡಬೇಕಾಗಿದೆ.